ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀನಾ ಡಿಸೈನ್ಸ್. ನೋಡಿ 3 ಕಲರ್ಸ್ ತಗೊತಾ ಇದ್ದೀನಿ. ಲೇಸ್ ತಗೊಂಡಿದ್ದೀನಿ. ನೀಡಲ್ ನಂಬರ್ 10 ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಥ್ರೆಡ್ಗೆ ನಾನು ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವತ್ತೊಂದು ನಾನು ಗ್ರ್ಯಾಂಡ್ ಆಗಿರೋಂಥ ಡಿಸೈನ್ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಈ ಡಿಸೈನ್ನ. ಸಿಂಗಲ್ ನಾಟ್ ಮಾಡಿಕೊಂಡು 2 ಚೈನ್ ಹಾಕ್ಕೋಬೇಕು. ಅದರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಹಾಕ್ಕೊತಾ ಇದ್ದೀನಿ. ಮತ್ತು ಈಗ ಇನ್ನೂ ಒಂದು ಡಬಲ್ ಕ್ರೋಶ ಹಾಕ್ಕೊತಾ ಇದ್ದೀನಿ. ಬೀಡ್ ಒಂದು ಆ್ಯಡ್ ಮಾಡಿಕೊಂಡು ಬೀಡನ್ನ ಈಗ ಮಧ್ಯಕ್ಕೆ ಈ ಥರ ತಳ್ಕೋಬೇಕು ಮತ್ತು ಅದನ್ನು ಲಾಕ್ ಮಾಡ್ಕೋಬೇಕು. ಡಬಲ್ ಕ್ರೋಶ. ಈಗ ಮತ್ತೆ ಇನ್ನೂ ಒಂದು ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. 2 ಚೈನ್ ಬಿಟ್ಟು 3 ಟೈಮ್ಸ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಬೀಡೊಂದು ಮಧ್ಯದಲ್ಲಿ ಆ್ಯಡ್ ಮಾಡಿಕೊಂಡು ಈಗ ನಾನು 2 ಚೈನ್ ಹಾಕ್ಕೊತೀನಿ. 2 ಚೈನ್ ಹಾಕ್ಕೊಂಡು ಮತ್ತು ಡಬಲ್ ಕ್ರೋಶ ಹಾಕ್ಕೋಬೇಕು. ಅದೆಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ. ಇಲ್ಲಿ 3 ಟೈಮ್ಸು ಡಬಲ್ ಕ್ರೋಶ ಮಾಡ್ಕೋಬೇಕು. ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶ. ನೋಡಿ ಈ ಥರ ಮಾಡ್ಕೋಬೇಕು. 2 ಚೈನ್ ಆದಮೇಲೆ ಮತ್ತೆ ಇಲ್ಲಿ 3 ಟೈಮ್ಸು ಡಬಲ್ ಕ್ರೋಶ ಮಾಡ್ಕೋಬೇಕು. ಬೀಡೊಂದು ಆ್ಯಡ್ ಮಾಡಿಕೊಂಡು ಬೀಡನ್ನ ಮಧ್ಯಕ್ಕೆ ಈ ಥರ ತಳ್ಕೋಬೇಕು. ಆಮೇಲೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಅದರ ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶ. ನೋಡಿ ಈ ಥರ ಮಾಡ್ಕೊಂಡು ಹೋಗಬೇಕು ಕೊನೆವರೆಗೂ. 2 ಚೈನ್ ಡಬಲ್ ಕ್ರೋಶ ಬೀಡೊಂದು ಆ್ಯಡ್ ಮಾಡ್ಕೋಬೇಕು. ಡಬಲ್ ಕ್ರೋಶ ಬೀಡನ್ನ ಮಧ್ಯಕ್ಕೆ ಈ ಥರ ತಳ್ಕೋಬೇಕು. ಮತ್ತು ಅದರ ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶ. ನೋಡಿ ಈ ಥರ ಮಾಡ್ಕೊಂಡು ಹೋಗಬೇಕು ಕೊನೆವರೆಗೂ. ಕೊನೆಯಲ್ಲಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಕೊನೆಯಲ್ಲಿ 3 ಡಬಲ್ ಕ್ರೋಶ ಮಾಡಿಕೊಂಡು 2 ಚೈನ್ ಹಾಕಿ ಕಟ್ ಮಾಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ. ಈಗ ಇನ್ನೂ ಒಂದು ಕಲರ್ ತಗೊತೀನಿ ನಾನೀಗ. ಇದಕ್ಕೂ ಸೇಮು ನಾನು ಬೀಡ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೂ ಚೈನ್ ಹಾಕಿದ್ನಲ್ಲ ಇಲ್ಲಿ, ಆ 2 ಚೈನ್ ಗ್ಯಾಪ್ಗೆ ನೀಡಲ್ ಹಾಕಿ ಥ್ರೆಡ್ ತೆಗೆದು
ಈ ಥರ ಲಾಕ್ ಮಾಡ್ಕೋಬೇಕು. ಸೇಮ್ ಪ್ಲೇಸ್ಗೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 2 ಚೈನ್ ಹಾಕ್ಕೊತಾ ಇದ್ದೀನಿ. ಮತ್ತು ಸೇಮ್ ಪ್ಲೇಸ್ಗೆ ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೊತೀನಿ ನಾನು. ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ 2 ಚೈನ್ ಗ್ಯಾಪ್ಗೆ ನಾನು ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಪ್ರಿವಿಯಸ್ ಲೈನ್ ಮಾಡೋದ್ನೆಲ್ಲ ಸೇಮ್ ಅದೇ ಥರ ಮಾಡ್ಕೊಂಡು ಹೋಗಬೇಕು. ಬೀಡೊಂದು ಆ್ಯಡ್ ಮಾಡಿಕೊಂಡು ಇನ್ನೂ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಬೀಡನ್ನ ಮಧ್ಯಕ್ಕೆ ತಳ್ಕೊಂಡು ಡಬಲ್ ಕ್ರೋಶ ಮಾಡಿಕೊಂಡೆ. ಮತ್ತು ಇನ್ನೂ ಒಂದು ಪಕ್ಕದಲ್ಲೇ ಡಬಲ್ ಕ್ರೋಶ. ಆ 2 ಚೈನ್ ಗ್ಯಾಪ್ಗೆ ನಾವು ಡಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. 2 ಚೈನ್, 2 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. ಈ ಡಿಸೈನ್ನ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಆ ಡಿಸೈನ್ ಹೇಗೆ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಕೊನೆಯಲ್ಲಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಕೊನೆಯಲ್ಲಿ ನಾನು 2 ಚೈನ್ ಗ್ಯಾಪ್ಗೆ 3 ಟೈಮ್ಸ್ ಡಬಲ್ ಕ್ರೋಶ ಮಾಡಿಕೊಂಡು 2 ಚೈನ್ ಹಾಕಿ ಇಲ್ಲಿ ನೋಡಿ ಡಬಲ್ ಕ್ರೋಶ ಪಕ್ಕದಲ್ಲಿ ಅಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ 2 ಚೈನ್ ಹಾಕಿ. ಮತ್ತು ಈಗ 2 ಚೈನ್ ಹಾಕಿ ಕಟ್ ಮಾಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಬಂದಿದೆ 2 ಬೇಸ್ ಲೈನ್. ಈಗ ನಾನು ಇನ್ನೊಂದು ಕಲರ್ ತಗೊತಾ ಇದ್ದೀನಿ. ಇಲ್ಲಿ 2 ಚೈನ್ ಹಾಕಿದ್ರಲ್ಲ, ಆ 2 ಚೈನ್ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೇಮ್ ಪ್ಲೇಸ್ಗೆ ನೀಡಲ್ ಹಾಕಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು, ಮತ್ತು ಈಗ ಈ ಗ್ಯಾಪಲ್ಲಿ ನಾನು ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು 4 ಚೈನ್ ಹಾಕ್ಕೊತೀನಿ. 4 ಚೈನ್, 2 ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಈಗ 4 ಚೈನ್, ಸ್ಟಾರ್ಟಿಂಗ್ ನಾನು 4 ಚೈನು 4 ಟೈಮ್ಸ್ ಹಾಕ್ಕೊತೀನಿ. ನೋಡಿ, 2 ಟೈಮ್ಸ್ ಆಯಿತು 4 ಚೈನು. 4 ಚೈನ್,
ಸಿಂಗಲ್ ಕ್ರೋಶೆ, ಪಕ್ಕದಲ್ಲಿರೋ ಟೂ ಚೈನ್ ಗ್ಯಾಪ್ಗೆ ನಾವು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಮತ್ತು 4 ಚೈನ್ ಸಿಂಗಲ್ ಕ್ರೋಶೆ ನೋಡಿ 4 ಟೈಮ್ಸ್ ಆಯಿತು. ಈಗ 6 ಚೈನ್ ಹಾಕ್ಕೊಳ್ಳೋಣ. ಪಕ್ಕದಲ್ಲಿರೋ 2 ಚೈನ್ ಗ್ಯಾಪ್ಗೆ ನಾವು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ ಈ ಥರ. ಈಗ 4 ಚೈನು ನಾನು 5 ಟೈಮ್ಸ್ ಹಾಕ್ಕೊತೀನಿ. 4 ಚೈನ್ ಸಿಂಗಲ್ ಕ್ರೋಶೆ, 4 ಚೈನ್ ಸಿಂಗಲ್ ಕ್ರೋಶೆ, 4 ಚೈನ್ ಸಿಂಗಲ್ ಕ್ರೋಶೆ, 4 ಚೈನ್ ಸಿಂಗಲ್ ಕ್ರೋಶೆ, 4 ಚೈನ್ ಸಿಂಗಲ್ ಕ್ರೋಶೆ. 5 ಟೈಮ್ಸ್ ಆಯಿತು. 4 ಚೈನ್ ಹಾಕ್ಕೊಂಡಿದ್ದು 5 ಟೈಮ್ಸ್ ಆಯಿತು. ಈಗ 6 ಚೈನ್ ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶೆ, ಎಂಡಲ್ಲೂ ನಾನು 4 ಚೈನು 4 ಟೈಮ್ಸ್ ಹಾಕ್ಕೊತೀನಿ. 4 ಚೈನ್ ಸಿಂಗಲ್ ಕ್ರೋಶೆ, 4 ಚೈನ್ ಸಿಂಗಲ್ ಕ್ರೋಶೆ, 4 ಚೈನ್ ಸಿಂಗಲ್ ಕ್ರೋಶೆ, 4 ಚೈನ್ ಸಿಂಗಲ್ ಕ್ರೋಶೆ, ನೋಡಿ 4 ಟೈಮ್ಸ್ ಹಾಕ್ಕೊಂಡಿದ್ದೀನಿ ಎಂಡಲ್ಲಿ. ಈಗ 2 ಚೈನ್ ಹಾಕಿ ನಾನು ಕಟ್ ಮಾಡಿ ಲಾಕ್ ಮಾಡ್ಕೊತೀನಿ. ನೋಡಿ ಈ ಥರ ಮಾಡ್ಕೋಬೇಕು. ಈಗ ಸೇಮ್ ಥ್ರೆಡ್ ತಗೊತೀನಿ. ಈಗ ನಾನು ಇಲ್ಲಿ ನೋಡಿ ನಾನು 2 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಆ ಸಿಂಗಲ್ ಕ್ರೋಶೆಗೆ ನಾನು ಲಾಕ್ ಮಾಡ್ಕೊತೀನಿ. ಸೇಮ್ ಪ್ಲೇಸ್ಗೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 4 ಚೈನ್
ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 4 ಚೈನ್, ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ, 4 ಚೈನ್, ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ, ಈಗ ಇಲ್ಲಿ 1 ಚೈನ್ ಹಾಕ್ಕೊಂಡು 1 ಚೈನ್, ಈ 4 ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆ ಒಂದು ಮಾಡ್ಕೋಬೇಕು. ನೋಡಿ 4 ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿಂದನೇ ಈಗ ಈ 6 ಚೈನ್ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆ ಕಂಬಗಳು ಹಾಕ್ಕೊಂಡು ಹೋಗಬೇಕು. ಈ 6 ಚೈನ್ ಗ್ಯಾಪ್ಗೆ ನಾನು 16 ತ್ರಿಬಲ್ ಕ್ರೋಶೆ ಕಂಬಗಳು ಹಾಕ್ಕೊತೀನಿ. ಇದು ಫುಲ್ ಆರ್ಚ್ ಹಾಕಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಫುಲ್ ಆರ್ಚ್ ಹಾಕಿದ್ದೀನಿ, 16 ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಈಗ 4 ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. 1 ಚೈನ್ ಹಾಕ್ಕೋಬೇಕೀಗ, 1 ಚೈನ್, ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ, 4 ಚೈನ್, ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ, 4 ಚೈನ್, ಸಿಂಗಲ್ ಕ್ರೋಶೆ, 4 ಚೈನ್, ಸಿಂಗಲ್ ಕ್ರೋಶೆ, ಈಗ ಇಲ್ಲಿ 1 ಚೈನ್ ಹಾಕ್ಕೊಂಡು 4 ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅಲ್ಲಿಂದನೇ ಈಗ 6 ಚೈನ್ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆ ಕಂಬಗಳು ಹಾಕ್ಕೋಬೇಕು. ಪ್ರೀವಿಯಸ್ ಆರ್ಚ್ ಮಾಡಿದ್ನಲ್ಲ ಅದೇ ಥರ 16 ತ್ರಿಬಲ್ ಕ್ರೋಶೆ ಕಂಬಗಳು ಹಾಕ್ಕೊಂಡು ಹೋಗಬೇಕು. ಫುಲ್ ಆರ್ಚ್ ಮಾಡಿ ಈ ಥರ ತೋರಿಸ್ತೀನಿ ನಾನು. ನೋಡಿ ಫುಲ್ ಆರ್ಚ್ 16 ಟ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊಂಡಿದ್ದೀನಿ. 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡಿಕೊಂಡು 1 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. 4 ಚೈನ್,
ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ, 4 ಚೈನ್, ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಫೋರ್ ಚೈನ್, ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಟೂ ಚೈನ್ ಹಾಕಿ ಕಟ್ ಮಾಡಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಬಂದಿದೆ. ಈಗ ನಾನು ಬ್ಲೂ ಕಲರ್ ತಗೊತಾ ಇದ್ದೀನಿ. ಸಾರಿಯಲ್ಲೇನಾದರೂ 3 ಕಲರ್ಸ್ ಇದ್ದರೆ ಈ ಥರ ಯೂಸ್ ಮಾಡ್ಕೋಬೋದು. ಇಲ್ಲಿ ಸಿಂಗಲ್ ಕ್ರೋಶೆ ಮೇಲೇ ಲಾಕ್ ಮಾಡ್ಕೊತಾ ಇದ್ದೀನಿ. ಸೇಮ್ ಪ್ಲೇಸ್ಗೆ ನೀಡಲ್ ಹಾಕಿ ಥ್ರೆಡ್ ತೆಗೆದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 4 ಚೈನ್, ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ, ಫೋರ್ ಚೈನ್, ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ, ಫೋರ್ ಚೈನ್, ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ, ನೋಡಿ ಸ್ಮಾಲ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿಂದನೇ ಈಗ ಬೀಡ್ಸ್ ಯೂಸ್ ಮಾಡ್ಕೊಂಡು ಹೋಗ್ತೀನಿ ನಾನು. ಬೀಡ್ ಒಂದು ಆ್ಯಡ್ ಮಾಡಿಕೊಂಡು ಇಲ್ಲಿ ಫಸ್ಟ್ ತ್ರಿಬಲ್ ಕ್ರೋಶ ಕಂಬ ಇದೆಯಲ್ಲ ಅಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಮತ್ತು ಈಗ ಇನ್ನೂ ಒಂದು ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿಂದ 2 ತ್ರಿಬಲ್ ಕ್ರೋಶ ಕಂಬ ಬಿಟ್ಟು ಸಿಂಗಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಟೂ ಕಂಬ ಬಿಟ್ಟು ನೋಡಿ 2 ಕಂಬ ಬಿಟ್ಟು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಇದೇ ಥರ ಫುಲ್ ಆರ್ಚ್ ಮಾಡ್ಕೋಬೇಕು.
2 ಕಮ್ಮ ಬಿಟ್ಟು ಸಿಂಗಲ್ ಕ್ರೋಶೆ. ಸೇಮ್ ಇದೇ ಥರ ಫುಲ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಫುಲ್ ಮಾಡಿದ್ದೀನಿ. ಇಲ್ಲಿ ನೋಡಿ ಕೊನೆ ಕಂಬದ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ ಬೀಡ್ ಹಾಕ್ಕೊಂಡು. ಈಗ ಇಲ್ಲೂ ಒಂದು ಬೀಡ್ ಹಾಕ್ಕೊತಾ ಇದ್ದೀನಿ. ನಾನು ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡಲ್ಲ ಅದೇ ಥರ ನೋಡಿ ಬೀಡ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ ಡಿಸೈನು. ಇಲ್ಲಿ ನೋಡಿ ನಾನು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಬೀಡ್ ಆ್ಯಡ್ ಮಾಡಿಕೊಂಡು ಮತ್ತು ಸಿಂಗಲ್ ಕ್ರೋಶೆ ಮಾಡಿಕೊಂಡೆ. ಅದೇ ಥರ ಇಲ್ಲಿ ಬೀಡ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮೇಲೆ ನಾನು ಸಿಂಗಲ್ ಕ್ರೋಶೆ ಮಾಡಿಕೊಂಡೆ. ಎಂಡಲ್ಲೂ ಸೇಮ್ ಬರೋ ಥರ. ಈಗ ಇಲ್ಲಿ 4 ಚೈನ್, ಸಿಂಗಲ್ ಕ್ರೋಶೆ, 4 ಚೈನ್, ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 4 ಚೈನ್, ಸಿಂಗಲ್ ಕ್ರೋಶೆ. ನೋಡಿ ಇಲ್ಲಿ ನಾನು ಸಿಂಗಲ್ ಕ್ರೋಶೆ ಮಾಡಿದ್ದೀನಲ್ಲ, ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊತೀನಿ ಬೀಡ್ಸ್ ಹಾಕೋದು. ಎಂಡಲ್ಲೂ ಅದೇ ಥರ ನಾನು ಒಂದು ಬೀಡ್ ಹಾಕಿ ಲಾಕ್ ಮಾಡ್ಕೊತೀನಿ. ನೋಡಿ ಫಸ್ಟ್ ಕಂಬದ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಬೀಡ್ ಆ್ಯಡ್ ಮಾಡಿಕೊಂಡೆ, ನೀವು ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು. ಫಸ್ಟ್ ಕಂಬದ ಪಕ್ಕದಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ಬೀಡ್ಸ್ ಕಂಟಿನ್ಯೂ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈಗ 2 ಕಂಬ ಬಿಟ್ಟು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಬೀಡ್ ಒಂದು ಆ್ಯಡ್ ಮಾಡ್ಕೊಳ್ಳೋಣ. ಕಂಬ ಬಿಟ್ಟು ಸಿಂಗಲ್ ಕ್ರೋಶೆ ಇದೇ ಥರ ಮಾಡ್ಕೋಬೇಕು. ಫುಲ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಫುಲ್ ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಇಲ್ಲಿ ಇನ್ನೂ ಒಂದು ಸಲ ತೋರಿಸ್ತಾ ಇದ್ದೀನಿ. ಒಂದು ಬೀಡ್ ಹಾಕ್ಕೊಂಡು ಲಾಸ್ಟ್ ಕಂಬದ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡೆ. ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಬೀಡ್, ಅದೇ ಥರ ಇಲ್ಲಿ ಬೀಡ್ ಹಾಕ್ಕೊಂಡು ನಾನು ಲಾಕ್ ಮಾಡ್ಕೊತೀನಿ ಎಂಡಿಗೆ. ನೋಡಿ ಬೀಡ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮೇಲೆ ನಾನು ಲಾಕ್ ಮಾಡ್ಕೊತೀನಿ. फोर चैन सिंगल क्रोशे मेलेने सिंगल क्रोशे फोर चैन सिंगल क्रोशे मेलेने सिंगल क्रोशे
4 ಚೈನ್, ಇಲ್ಲಿ ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಟೂ ಚೈನ್ ಹಾಕಿ ಕಟ್ ಮಾಡಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ ಡಿಸೈನು. ಇಲ್ಲೆಲ್ಲ ಕುಚ್ಚು ಕಟ್ಟಿ ನಾನು 3 ಕುಚ್ಚು ಕಟ್ಟಿ ತೋರಿಸ್ತೀನಿ. ನಾನು ಎಕ್ಸ್ಟ್ರಾ ಥ್ರೆಡ್ಸು ಸೇರಿಸಿ ಕಟ್ಕೊತೀನಿ. ನೋಡಿ ಕಟ್ಟಿದ್ದೀನಿ ಕುಚ್ಚು, ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕಾಣಿಸ್ತಾ ಇದೆ. ನೋಡಿ ಎಕ್ಸ್ಟ್ರಾ ಥ್ರೆಡ್ಸ್ನ ಕೂಡ ನಾನು ಕುಚ್ಚು ಜೊತೆ ಸೇರಿಸಿ ಕಟ್ಟಿದ್ದೀನಿ. ಬೇಕಾದರೆ ನೀವು ಕಟ್ ಮಾಡಿ ಗ್ಲೂ ಹಾಕಿ ಅಂಟಿಸ್ಕೊಳ್ಳಿ. ಈ ಥರ ಕಾಣಿಸುತ್ತೆ ಡಿಸೈನು. ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.